ಅಂತೇಳಿ ನಡೀತಾ ಇದೆ. ಇವತ್ತು ಸುಮಾರು 1 ಕೋಟಿ ರೂಪಾಯಿಯನ್ನ SCP TSP ಹಣವನ್ನ ಖರ್ಚು ಮಾಡಿ ಇವತ್ತು ಜನಪರ ಉತ್ಸವ ಅಂತೇಳಿ ಮಾಡ್ತಾ ಇದ್ದಾರೆ ರಾಜ್ಯ ಮಟ್ಟದ್ದು. ಮೊನ್ನೆ ಸಿದ್ದರಾಮಯ್ಯ ಅವರು ಈ ಒಂದು ಸಮಾವೇಶವನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ಆದ್ರೆ ಇಡೀ ಇನ್ವಿಟೇಷನ್ ಅಲ್ಲಿರುವಂತಹ ಬಹುಮುಖ್ಯ ಅತಿಥಿಗಳೇ ಇಲ್ಲಿ ಬಂದಿಲ್ಲ ಅನ್ನೋದು. ಅಂದ್ರೆ ಈ ಉತ್ಸವ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ? ಇವತ್ತು ದಲಿತ ಕಲಾವಿದರಿಗೆ ನಿಲ್ಲೋದಕ್ಕೆ ನೆಲೆ ಇಲ್ಲ. ಇವತ್ತು ಅವ್ರಿಗೆ ಸರಿಯಾದ ಸೌಲಭ್ಯಗಳಿಲ್ಲ. ಇವತ್ತು ಅದೇ 1 ಕೋಟಿ ರೂಪಾಯಿ ಹಣವನ್ನ ನೀವು ಈ ರೀತಿ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡ್ತೀರಾ. ಮತ್ತೆ ಇನ್ವಿಟೇಷನ್ ಅಲ್ಲಿ ಪ್ರಾರಂಭದಲ್ಲಿ ಅಂಬೇಡ್ಕರ್ ಅವರ ಫೋಟೋ ಇರೋದಿಲ್ಲ. ಸಂಘಟನೆಗಳು ಒತ್ತಡ ಮಾಡಿದ ಮೇಲೆ ಇನ್ನೊಂದು ರೀಪ್ರಿಂಟ್ ಮಾಡ್ತಾರೆ. ಅಂದ್ರೆ ಬೇಕಾಬಿಟ್ಟಿಯಾಗಿ SCP TSP ಹಣವನ್ನ ಹೇಗೆ ಇವರು ವ್ಯಯ ಮಾಡ್ತಾ ಇದಾರೆ ಅನ್ನುವಂಥದ್ದು. ಮತ್ತೆ ಉದ್ಘಾಟನೆ ಅನ್ನುವಂಥದ್ದು ಏನ್ ನಡೆದಿದೆ, ಉದ್ಘಾಟನೆ ನಿನ್ನೆಯಿಂದ ನೋಡ್ತಾ ಇದೀವಿ ನಾವೆಲ್ಲರೂ. ಹಾಗಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಡೀ ಅವರ ಮನಸ್ಸಿಗೆ ಬಂದಂಗೆ ಇವತ್ತು ಮಾಡ್ಕೊಳ್ತಾ ಇದಾರೆ. ಕೋಲಾರ ಜಿಲ್ಲೆಯಲ್ಲಿ 3 ಜನ SC ಕಾನ್ಸ್ಟಿಟ್ಯೂನ್ಸಿ ಶಾಸಕರಿದ್ದಾರೆ. ಕಾರ್ಯಕ್ರಮಕ್ಕೆ ಬಂದಿದ್ದಾರಾ? ಏನಾಗಿದ್ದಾರೆ? ಹಾಗಾದ್ರೆ ಯಾಕೆ ನೀವು ಕನ್ನಡ ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತ ಅವರನ್ನು ವಿಶ್ವಾಸಕ್ಕೆ ತಗೊಳ್ಳಕ್ಕೆ ಆಗ್ಲಿಲ್ಲ ನೀವು? ಅಂದ್ರೆ ಕೋಲಾರದಲ್ಲಿ ಯಾರೋ ಬೇಕಾಬಿಟ್ಟಿ ಅವ್ರ ತಾಳಕ್ಕೆ ತಕ್ಕನ ಕುಡಿಯುವಂತ ಒಂದು ಆಡಳಿತ ಇವತ್ತು SCP TSP ಹಣವನ್ನ ಬೇಕಾಬಿಟ್ಟಿ ಖರ್ಚು ಮಾಡ್ತಾ ಇದಾರೆ. ಹಾಗಾಗಿ ನಮ್ಮ ಪ್ರತಿರೋಧ ಇದೆ. ಇದಕ್ಕೆ ನಾವು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸೋದಿಲ್ಲ, ಮಾಡ್ಲಿ ಕಾರ್ಯಕ್ರಮ. ಆದ್ರೆ ನಾವು ಕೇಳ್ತೀವಿ, ದಲಿತ ಕಲಾವಿದರಿಗೆ ನೀವು ಸರಿಯಾದ ಸೌಲಭ್ಯವನ್ನು ಕೊಡ್ತಾ ಇದ್ದೀರಾ? ನೀವು ಕನಿಷ್ಠ ಒಂದು ಮನೆ ಇಲ್ಲ ಸರ್ ಅಂತ ಸಾಕಷ್ಟು ಜನ ಇದ್ದಾರೆ. ಅವ್ರಿಗೆ ಏನ್ ಕೊಟ್ಟಿದ್ದೀರಿ ನೀವು ಈ ಕಾರ್ಯಕ್ರಮದ ಮೂಲಕ? ಕೋಲಾರ ಇವತ್ತು 2 ದಿವಸಗಳಿಂದ ದೀಪಾಲಂಕಾರದಲ್ಲಿ ಸಿಂಗಾರಗೊಂಡಿದೆ. ಎಷ್ಟೋ ದಲಿತ ಕಾಲೋನಿಯಲ್ಲಿ ಇವತ್ತು ಬೀದಿ ದೀಪ ಇಲ್ಲ, ಚರಂಡಿ ಇಲ್ಲ, ದಲಿತರ ಮನೆಗೆ ಲೈಟ್ ಇಲ್ಲ. ಹಾಗಾಗಿ ಈ ಪ್ರತಿರೋಧ ಒಡ್ಲಿಕ್ಕಾಗಿ ವೇದಿಕೆ ಮೇಲೆ ಇರೋದಲ್ಲ ನಮ್ಮ ಹಿರಿಯ ಹೋರಾಟಗಾರರು. ಅವರ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸೋದು ಬೇಡ ಅನ್ನೋ ಕಾರಣಕ್ಕೆ ನಾವು ಬಂದು ಈ ಮೂಲಕ ಮಾಧ್ಯಮಗಳ ಮೂಲಕ ಈ ಕಾರ್ಯಕ್ರಮಕ್ಕೆ ಪ್ರತಿರೋಧವನ್ನು ಕೊಡ್ತಾ ಇದ್ದೀವಿ. ಸುಮಾರು 1 ಕೋಟಿ ಹಣ ಕೊಟ್ಟಿದ್ದಾರೆ, ಸರ್ಕಾರದ ಹಣ. ನೆಕ್ಸ್ಟ್ ಇನ್ನೊಂದು 15 ದಿನದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು SCP TSP ಹಣದ ಮೊತ್ತವನ್ನು ಕೂಡ ರೈಸ್ ಮಾಡ್ತಾ ಇದ್ದಾರೆ. ಸುಮಾರು ಹಣ SCP TSP ಯೋಜನೆ ಅಡಿಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಹಣವನ್ನ ಕರೆಕ್ಟ್ ಆಗಿ ವರ್ಷ ಪೂರ್ತಿ ಆ ಸಮುದಾಯಗಳಿಗೆ ಆರ್ಥಿಕ ಸಬಲೀಕರಣಕ್ಕಾಗಿ ಖರ್ಚು ಮಾಡಬೇಕನ್ನುವಂತ ಉದ್ದೇಶ ಇಡೀ ದೇಶದಲ್ಲಿ ಯಾವ ಸರ್ಕಾರವನ್ನು ಯಾವ ರಾಜ್ಯದಲ್ಲೂ ಇಲ್ಲದೆ ಇರುವಂತಹ ಒಂದು ಕಾಯ್ದೆ ಇವತ್ತು ಈ ಕರ್ನಾಟಕದಲ್ಲಿದೆ. ಇದನ್ನ ಸರಿಯಾದಂತ ರೀತಿಯಲ್ಲಿ ಬಳಕೆ ಮಾಡದೆ ದುರುಪಯೋಗ ಮಾಡ್ತಾ ಇದ್ದಾರೆ. ನಿನ್ನೆ ನೋಡಿದ್ವಿ, ಖಾಲಿ ಚೇರ್ಗಳಿದ್ವು. ನಿನ್ನೆ ಅಲ್ಲಿ ಮೈದಾನದಲ್ಲಿ ಸುಮಾರು 100 ಜನ ಇದ್ದಾರೆ. 10,000 ಜನ ಬರ್ತಾರೆ ಈ ಕಾರ್ಯಕ್ರಮಕ್ಕೆ ಅಂದಿದ್ದನ್ನು ನೀವೇ ಹೇಳಿರುವಂತದ್ದು. ಸರಿಯಾದಂತ ರೀತಿಯಲ್ಲಿ ಪ್ರಚಾರ ಇಲ್ಲದೆ, ಪ್ರಚಾರದ ಕೊರತೆಯಿಂದ ಹಿರಿಯ ಮುಖಂಡರು ಕೂಡ ಬಂದಿಲ್ಲ, ಕಲಾವಿದರು ಬಂದಿಲ್ಲ. ರಾಜ್ಯ ಮಟ್ಟದ ಕಾರ್ಯಕ್ರಮ ನಡೀತಾ ಇರುವಂತದ್ದು ಅಂದ್ರೆ ಇಡೀ ರಾಜ್ಯ ನೋಡ್ಬೇಕಾಗಿತ್ತು. ಕನಿಷ್ಠ ಟೆಲಿಕಾಸ್ಟ್ ಮಾಡಿಲ್ಲ, ಲೈವ್ ಕೊಟ್ಟಿಲ್ಲ. ಮುದ್ರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಲ್ಲ. ಮತ್ತೆ ಹೆಂಗೆ SCP TSP ಹಣವನ್ನು ನೀವು ಬಳಕೆ ಮಾಡ್ತೀರಿ? SCP TSP ಹಣದ ಜನಕ ಈ ರಾಜ್ಯದಲ್ಲಿ ಯಾರಿದೆ ಅಂದ್ರೆ ವೆಂಕಯ್ಯ ಸರ್ ಇದ್ದಾರೆ, IAS ನಿವೃತ್ತಿ ಅಧಿಕಾರಿಗಳು. ಅವ್ರ ಹೆಸರನ್ನಾದ್ರೂ ಹಾಕ್ಬೇಕಾಗಿತ್ತು, ಅವ್ರನ್ನ ಕರಿಬೇಕಾಗಿತ್ತು. ಆದ್ರೆ ನೀವು ಇಂಥದ್ದು ಯಾವುದೂ ಮಾಡದೆ ಇವತ್ತು 10-11 ಗಂಟೆಗೆ ಶುರು ಆಗ್ಬೇಕಾಗಿದ್ದು 12 ಗಂಟೆಗೆ ಶುರು ಆಯ್ತು ಗೋಷ್ಠಿ. ಬೇಕಾಬಿಟ್ಟಿ ಮಾಡ್ತಾ ಇರುವಂತ ಈ ಒಂದು ಕಾರ್ಯಕ್ರಮವನ್ನ ನಾವು ಪ್ರತಿರೋಧ ಮಾಡ್ತಾ ಇದ್ದೇವೆ. ಯಾವುದೇ ನಾವು ಕಾರ್ಯಕ್ರಮಕ್ಕೆ ನಾವು ವಿರೋಧ ಮಾಡ್ತಾ ಇಲ್ಲ. ಇದು ಹೆಚ್ಚಿಗೆ ಪ್ರಚಾರ ಆಗ್ಬೇಕಾಗಿತ್ತು. ಈ ಒಂದು ವಿಫಲತೆಗೆ ಕಾರಣರಾಗಿರುವಂತಹ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ತಗೊಳ್ಬೇಕಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿರ್ಬೋದು ಅಥವಾ ಇಲ್ಲಿನ ಸಹಾಯಕ ನಿರ್ದೇಶಕರಾಗಿರ್ಬೋದು, ಇವ್ರ ಮೇಲೆ ಕಠಿಣವಾದಂತಹ ಶಿಕ್ಷೆಯನ್ನ ತಗೊಂಡು ಈ ಒಂದು ಸಮುದಾಯಗಳಿಗೆ ನ್ಯಾಯವನ್ನ ಒದಗಿಸಬೇಕು ಅನ್ನೋದನ್ನು ತಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಬಂಧುಗಳೇ, ನೋಡಿ, ಜಾನಪದ ಅಕಾಡೆಮಿ ಅಧ್ಯಕ್ಷರು ಅಂತ ಗೊಲ್ಲಳ್ಳಿ ಶಿವಪ್ರಸಾದ್ ಅವರು ಇರ್ಬೋದು, ಕೋಲಾರ ಜಿಲ್ಲೆಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಒಂದು ಮೊದಲ ಬಾರಿಗೆ ಒಬ್ಬ SC ಸಮುದಾಯದ ವ್ಯಕ್ತಿ ಒಂದು ಅಧ್ಯಕ್ಷರಾಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿಲ್ಲ ಅನ್ನುವಂಥದ್ದು. ಮತ್ತೆ ಸಾಕಷ್ಟು ನಾನು ಆಗ್ಲೇ ಹೇಳಿದಂಗೆ 3 ಜನ ದಲಿತ ಶಾಸಕರಿದ್ರು ಕೂಡ ಸೌಜನ್ಯಕ್ಕೂ ಅವರನ್ನ ಇನ್ವಾಲ್ವ್ ಮಾಡಿಸ್ಕೊಳ್ಬೇಕು, ಒಳಗೊಳ್ಳುವಂತಹ ರೀತಿ ಆಗಿಲ್ಲ. ನೆಪಕ್ಕೆ ಮಾತ್ರ ಪ್ರೋಟೋಕಾಲ್ ಅನ್ನೋ ಕಾರಣಕ್ಕೆ ಇನ್ವಿಟೇಷನ್ ಅಲ್ಲಿ ಕೆಲವು ಹೆಸರುಗಳನ್ನ ಇವರು ಹಾಕೊಂಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಒಂದು ರೀತಿ ಅಕ್ರಮ ಕೂಟವನ್ನ ಕಟ್ಕೊಂಡಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ. ಇಡೀ SCP TSP ಹಣವನ್ನ ಲೂಟಿ ಮಾಡೋದಕ್ಕೆ
ಅಕ್ರಮ ಕೂಟವನ್ನ ಕಟ್ಟಿಕೊಂಡು ಕೆಲವರ ಹಿತಾಸಕ್ತಿಗೋಸ್ಕರ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ನಮ್ಮ ಧಿಕ್ಕಾರ ಇರುತ್ತೆ. ನಾವು ಈ ಕಾರ್ಯಕ್ರಮವನ್ನು ಬಹಿಷ್ಕರಿಸಿ ಹೊರ ನಡೀತಾ ಇದ್ದೀವಿ ಸರ್. ಥ್ಯಾಂಕ್ ಯು.